ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ಜನವರಿ 10, 2026 ಶನಿವಾರದ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಸಮಗ್ರ ಮತ್ತು ವಿಸ್ತೃತ ಭವಿಷ್ಯ ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ. ಈ ದಿನ ಚಂದ್ರನು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಚಲಿಸುತ್ತಿದ್ದು ಶನಿಯ ಪ್ರಭಾವ ಬಹಳಷ್ಟು ಹೆಚ್ಚಾಗಲಿದೆ. ಮೊದಲನೇದಾಗಿ ಮೇಷರಾಶಿ. ಈ ದಿನ ನೀವು ಅತ್ಯಂತ ಕ್ರಿಯಾಶೀಲರಾಗಿರುತ್ತೀರಿ. ಹಾಗೆ ವೃತ್ತಿರಂಗ ನೋಡೋದಾದ್ರೆ ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಮೆಚ್ಚುಗೆ ಕೂಡ ಸಿಗಲಿದೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ ಇವತ್ತು. ಆದರೆ ಹಳೆಯ ಸಾಲಗಳನ್ನು ತೀರಿಸಲು ಆದ್ಯತೆನ ನೀಡಬೇಕಾಗತ್ತೆ. ಹಾಗೆ ಸಲಹೆ ಏನಾದ್ರೂ ಬೇಕು ಅನ್ನೋದಾದ್ರೆ ಸ್ವಲ್ಪ ನೀವು ಕೋಪನ ನಿಯಂತ್ರಿಸ್ಕೊಳ್ಬೇಕು. ಸಂಗಾತಿಯೊಂದಿಗೆ ವಾಗ್ವಾದನ ಮಾಡಬಾರ್ದು. ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ದಿನ ಇವತ್ತು ಅಂತಾನೆ ಹೇಳಬಹುದು. ವೃತ್ತಿರಂಗ ನೋಡೋದಾದ್ರೆ ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಲಾಭ ಅಂತಾನೆ ಹೇಳಬಹುದು. ಕುಟುಂಬ ನೋಡೋದಾದ್ರೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಹಾಗೆ ಏನಾದ್ರೂ ಸಲಹೆ ಬೇಕು ಅನ್ನೋದಾದ್ರೆ ಈ ದಿನ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ನಿಮಗೆ ಶುಭ ತರಲಿದೆ ಅಂತಾನೆ ಹೇಳಬಹುದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಶ್ರ ಫಲಗಳನ್ನು ನಿರೀಕ್ಷಿಸಬಹುದು ಇವತ್ತು ನೀವು. ವೃತ್ತಿರಂಗ ನೋಡೋದಾದ್ರೆ ಕೆಲಸದ ಸ್ಥಳದಲ್ಲಿ ರಾಜಕೀಯದ ಬಗ್ಗೆ ಎಚ್ಚರವಿರಲಿ. ಯಾರ ಬಗ್ಗೆಯೂ ಪಿಸು ಮಾತು ಬೇಡ. ಆರೋಗ್ಯ ನೋಡೋದಾದ್ರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಉದರ ಬಾಧೆ ಕಾಡಬಹುದು ನಿಮಗೆ. ಆಹಾರ ಕ್ರಮದಲ್ಲಿ ಶಿಸ್ತು ಇರಬೇಕು. ಹಾಗೆ ಸಲಹೆ ಏನಾದ್ರೂ ಬೇಕು ಅನ್ನೋದಾದ್ರೆ ಇಂದು ಹಣದ ವ್ಯವಹಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಮುಂದಿನ ರಾಶಿ ಕಟಕ ರಾಶಿ. ಮಾನಸಿಕ ಶಾಂತಿ ಮತ್ತು ಸಂತೋಷದ ದಿನ ಇವತ್ತು ಅಂತಾನೆ ಹೇಳಬಹುದು. ವೃತ್ತಿರಂಗ ನೋಡೋದಾದ್ರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಬಹಳಷ್ಟು ಹೆಚ್ಚಾಗಲಿದೆ. ಕಲಾವಿದರಿಗೆ ಮತ್ತು ಬರಹಗಾರರಿಗೆ ಹೊಸ ವೇದಿಕೆ ಕೂಡ ಸಿಗಲಿದೆ. ಪ್ರೀತಿ ವಿಚಾರ ನೋಡೋದಾದ್ರೆ ಪ್ರೇಮಿಗಳಿಗೆ ಇದು ಸುದಿನ. ಹಳೆಯ ಮುನಿಸುಗಳು ದೂರವಾಗತ್ತೆ. ಹಾಗೆ ಬಾಂಧವ್ಯ ಕೂಡ ಗಟ್ಟಿಯಾಗಲಿದೆ. ಹಾಗೆ ಸಲಹೆ ಏನಾದ್ರೂ ಬೇಕು ಅನ್ನೋದಾದ್ರೆ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ಕುಡಿಯುವುದು ಮನಸ್ಸನ್ನು ಶಾಂತಿಯಾಗಿರಿಸುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸವಾಲುಗಳನ್ನು ಮೆಟ್ಟಿ ನಿಲ್ಲುವಿರಿ ಇವತ್ತು. ವೃತ್ತಿರಂಗ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವವರು ಹಾಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ಹಾಗೆ ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ಹಠಾತ್ ಧನ ಲಾಭದ ಯೋಗವಿದೆ. ಹಾಗೆ ಐಷಾರಾಮಿ ವಸ್ತುಗಳಿಗೆ ಹೆಚ್ಚು ಖರ್ಚನ್ನು ನೀವು ಮಾಡಬಾರ್ದು. ಸಲಹೆ ನೋಡೋದಾದ್ರೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದ್ರಿಂದ ಸ್ವಲ್ಪ ಉತ್ತಮ ಆಗಿರುತ್ತೆ. ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿ. ಬೌದ್ಧಿಕ ಕೆಲಸಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿದೆ ಇವತ್ತು ನಿಮಗೆ. ವೃತ್ತಿರಂಗ ನೋಡೋದಾದ್ರೆ ವೃತ್ತಿಯಲ್ಲಿ ಇವತ್ತಿನ ಸಲಹೆಗಳು ಏನು ಅಂದ್ರೆ ಕಚೇರಿಯಲ್ಲಿ ಮನ್ನಣೆನ ಪರೀತೀರಾ. ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಹೊಸ ಪ್ರಾಜೆಕ್ಟ್ಗಳು ಸಿಗಲಿದೆ. ಹಾಗೆ ಕುಟುಂಬ ನೋಡೋದಾದ್ರೆ ಮಕ್ಕಳ ಶಿಕ್ಷಣದ ಬಗ್ಗೆ ಇದ್ದ ಆತಂಕ ನಿಮಗೆ ಈ ದಿನ ದೂರವಾಗಲಿದೆ. ಮನೆಯಲ್ಲಿ ಹಬ್ಬದ ವಾತಾವರಣವೂ ಇರುತ್ತೆ. ಸಲಹೆ ಏನಾದ್ರೂ ಬೇಕು ಅನ್ನೋದಾದ್ರೆ ಹಸಿರು ಬಣ್ಣದ ವಸ್ತುಗಳನ್ನು ನೀವು ದಾನ ಮಾಡಬೇಕು ಇವತ್ತು. ಬಹಳಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಾ. ಮುಂದಿನ ರಾಶಿ ತುಲಾ ರಾಶಿ. ಚಂದ್ರನು ನಿಮ್ಮ ರಾಶಿಗೆ ಪ್ರವೇಶಿಸುತ್ತಿರುವುದರಿಂದ ಭಾವನಾತ್ಮಕ ಬದಲಾವಣೆಗಳಾಗಬಹುದು ಇವತ್ತು. ವೃತ್ತಿರಂಗ ನೋಡೋದಾದ್ರೆ ಹೊಸ ವ್ಯವಹಾರ ಆರಂಭಿಸಲು ಯೋಜನೆ ರೂಪಿಸಿಕೊಳ್ಳುತ್ತೀರಾ. ಆದರೆ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ. ಆರೋಗ್ಯ ನೋಡೋದಾದ್ರೆ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಯೋಗ ಅಥವಾ ಧ್ಯಾನದ ಮೊರೆ ಹೋಗ್ಬೇಕು. ಸಲಹೆ ಏನಾದ್ರೂ ಬೇಕು ಅನ್ನೋದಾದ್ರೆ ಸಂಜೆ ವೇಳೆ ದೀಪ ಹಚ್ಚಿ ಓಂ ನಮ ಶಿವಾಯ ಮಂತ್ರ ಪಠಿಸೋದ್ರಿಂದ ನಿಮಗೆ ಲಾಭನ ಪಡಿತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಧೈರ್ಯ ಮತ್ತು ಶೌರ್ಯದ ದಿನ ಇವತ್ತು ಅಂತಾನೆ ಹೇಳಬಹುದು. ವೃತ್ತಿ ನೋಡೋದಾದ್ರೆ ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಲಾಭ ಸಿಗಲಿದೆ. ಮಿಲಿಟರಿ ಅಥವಾ ಪೊಲೀಸ್ ಇಲಾಖೆಯಲ್ಲಿರುವವರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಕೂಡ ಇದೆ.
ಕುಟುಂಬ ನೋಡೋದಾದ್ರೆ ಸಹೋದರರ ನಡುವಿನ ಆಸ್ತಿ ವಿವಾದಗಳು ಬಗೆಹರಿಯಲಿದೆ. ಸಲಹೆ ಬೇಕು ಅನ್ನೋದಾದ್ರೆ ಹನುಮಾನ್ ಚಾಲೀಸ ಪಠಿಸುವುದು ನಿಮಗೆ ರಕ್ಷಣೆಯನ್ನು ನೀಡಲಿದೆ. ಮುಂದಿನ ರಾಶಿ ಧನುರಾಶಿ. ಮಾತಿನಿಂದ ಎಲ್ಲವನ್ನು ಗೆಲ್ಲುವ ದಿನ ಇವತ್ತು ಅಂತಾನೆ ಹೇಳಬಹುದು. ವೃತ್ತಿ ರಂಗದಲ್ಲಿ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಕ್ಷೇತ್ರದಲ್ಲಿರುವವರಿಗೆ ಗುರಿ ತಲುಪಲು ಸುಲಭವಾದ ದಿನ ಇವತ್ತು. ನಿಮ್ಮ ಮಾತು ಹಿರಿಯರ ಅಧಿಕಾರಿಗಳ ಮನಸ್ಸು ಗೆಲ್ಲತ್ತೆ ಅಂತಾನೆ ಹೇಳಬಹುದು. ಹಾಗೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಉಳಿತಾಯದ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಇದು ಸಕಾಲ. ಹಾಗೆ ಸಲಹೆ ನೋಡೋದಾದ್ರೆ ಗುರು ಹಿರಿಯರ ಆಶೀರ್ವಾದ ಪಡೆಯುವುದು ಇವತ್ತು ಬಹಳ ಲಾಭದಾಯಕವಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ನಿಮ್ಮ ರಾಶ್ಯಾಧಿಪತಿ ಶನಿ ದಿನವಾದ್ದರಿಂದ ವಿಶೇಷ ಫಲಗಳನ್ನು ನೀವು ಅನುಭವಿಸ್ತೀರಾ. ವೃತ್ತಿರಂಗ ನೋಡೋದಾದ್ರೆ ಕೆಲಸದ ಹೊರೆ ಹೆಚ್ಚಾಗಬಹುದು, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ ಅಂತಾನೆ ಹೇಳಬಹುದು. ಕಬ್ಬಿಣದ ಅಥವಾ ತೈಲ ವ್ಯವಹಾರಸ್ಥರಿಗೆ ಬಹುದೊಡ್ಡ ಲಾಭವನ್ನು ಪಡಿತೀರಾ. ಕುಟುಂಬ ನೋಡೋದಾದ್ರೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತೆ. ಸಂಗಾತಿಯಿಂದ ಅನಿರೀಕ್ಷಿತ ಉಡುಗೊರೆನ ನೀವು ಪಡಿತೀರಾ. ಹಾಗೆ ಸಲಹೆ ನೋಡೋದಾದ್ರೆ ಕಪ್ಪು ನಾಯಿಗೆ ಆಹಾರ ನೀಡಬೇಕು. ಹಾಗೆ ಮುಂದಿನ ರಾಶಿ ಕುಂಭರಾಶಿ. ಅನಗತ್ಯ ಚಿಂತೆಗಳಿಂದ ನೀವು ಸ್ವಲ್ಪ ದೂರ ಇರಬೇಕು. ವೃತ್ತಿರಂಗ ನೋಡೋದಾದ್ರೆ ಕೆಲಸದ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದರೆ ಇಂದು ಕೆಲವು ಅಡೆತಡೆಗಳು ಬರಬಹುದು. ತಾಳ್ಮೆಯಿಂದ ಕಾಯುವುದು ಬಹಳ ಉತ್ತಮ. ಹಾಗೆ ಆರೋಗ್ಯ ನೋಡೋದಾದ್ರೆ ಕಣ್ಣಿನ ಸಮಸ್ಯೆ ಅಥವಾ ನಿದ್ರಾಹೀನತೆ ಕಾಡಬಹುದು. ಮೊಬೈಲ್ ಬಳಕೆ ಬಹಳಷ್ಟು ನೀವು ಕಡಿಮೆ ಮಾಡಬೇಕು. ಹಾಗೆ ಲ್ಯಾಪ್ಟಾಪ್, ಒಟ್ಟಾರೆಯಾಗಿ ಟಿವಿ ಸ್ಕ್ರೀನ್ ಟೈಮ್ನ ರಿಡ್ಯೂಸ್ ಮಾಡಬೇಕು. ಸಲಹೆ ನೋಡೋದಾದ್ರೆ ಬಡವರಿಗೆ ವಸ್ತ್ರದಾನ ಮಾಡೋದು ಪುಣ್ಯ ತರತ್ತೆ ನಿಮಗೆ. ಹಾಗೆ ಮುಂದಿನ ರಾಶಿ ಮೀನರಾಶಿ. ಆಧ್ಯಾತ್ಮಿಕ ಚಿಂತನೆ ಬಹಳ ಹೆಚ್ಚಾಗುವ ದಿನ ಇವತ್ತು ಅಂತಾನೆ ಹೇಳಬಹುದು. ವೃತ್ತಿರಂಗ ನೋಡೋದಾದ್ರೆ ಶಿಕ್ಷಣ ಕ್ಷೇತ್ರ ಮತ್ತು ಸಮಾಜ ಸೇವೆಯಲ್ಲಿರುವವರಿಗೆ ಗೌರವ ಪ್ರಾಪ್ತಿಯಾಗಲಿದೆ ಇವತ್ತು. ಧಾರ್ಮಿಕ ಪ್ರವಾಸದ ಯೋಗ ಕೂಡ ಪಡಿತೀರಾ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಆಗುವ ಸಾಧ್ಯತೆ ಇದೆ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಹಾಗೆ ಸಲಹೆ ನೋಡೋದಾದ್ರೆ ವಿಷ್ಣು ಸಹಸ್ರನಾಮ ಕೇಳುವುದು ಇವತ್ತಿನ ದಿನ ಬಹಳ ಶುಭದಾಯಕವಾಗಲಿದೆ. ಹಾಗೆ ವಿಶೇಷವಾಗಿ ಈ ದಿನ ನೀವು ಗಮನಿಸಬೇಕಾಗಿರೋದು ಈ ಭವಿಷ್ಯವು ಸಾಮಾನ್ಯ ಗ್ರಹಗತಿಗಳನ್ನು ಆಧರಿಸಿದೆ. ವೈಯಕ್ತಿಕ ಜಾತಕ, ದಶೆ ಮತ್ತು ಭುಕ್ತಿಗಳ ಮೇಲೆ ಫಲಿತಾಂಶ ವ್ಯತ್ಯಾಸವಾಗಬಹುದು. ನಿಮ್ಮ ಹೆಸರು, ಜನನ ಸ್ಥಳ, ಟೈಮಿಂಗ್ಸ್ನ ಕಮೆಂಟ್ ಮಾಡಿದ್ರೆ ವೈಯಕ್ತಿಕ ಜಾತಕ ಹೇಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.